ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೇಜರಿಂಗ್ ಕಪ್ದಿಂದ 2 ಕಪ್ ಆಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತೊಗೊಂಡಿದ್ರಿ. ಇನ್ನೂ ಹೆಲ್ದಿ ಮಾಡ್ತೀರಂದ್ರೆ ನೀವು ಇಲ್ಲಿ ಮಲ್ಟಿಗ್ರೇನ್ ಆಟ ಅನ್ನಾದರೂ ತೊಗೋಬೋದು. ನಿಮ್ಮ ಕಡೆ ಮೇಜರಿಂಗ್ ಕಪ್ ಇಲ್ಲಾಂದ್ರೆ ನೀವು ಬಟ್ಲು ಅಳತೆ ಅನ್ನಾದರೂ ತೊಗೋಬೋದು. 1/3 ಕಪ್ ಆಗಷ್ಟೇ ಚಿರೋಟಿ ರವೆಯನ್ನು ಹಾಕ್ತಾಯಿದ್ವಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಉಪ್ಪಿಟ್ಟು ರವೆ ಸಣ್ಣ ರವೆ ಐತಂದ್ರೆ ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ರಿ. ಸ್ಪೂನ್ ಅಳತೆಯಿಂದ ಹಾಕ್ತಿದ್ರಂದ್ರೆ 5 ಸ್ಪೂನ್ ಆಗಷ್ಟೇ ಹಾಕ್ರಿ. 1 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇಲ್ಲಾನು ಕಸೂರಿ ಮೆಂತಿಯನ್ನು ತೊಗೊಂಡಿನಿ. ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟೇ ಕಸೂರಿ ಮೆಂತಿಯನ್ನು ಹಾಕ್ತಾ ಇದ್ದೀನಿ. ಹಾಕ್ರಿ, ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಇಲ್ಲ ನಿಮ್ಮ ಕಡೆ ಕಸೂರಿ ಮೆಂತಿ ಇಲ್ಲಾಂದ್ರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನಾದರೂ ಹಾಕ್ರಿ. ದೊಡ್ಡ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟೇ ಮೊಸರನ್ನು ಹಾಕ್ತಾ ಇದ್ದೀನಿ. ಸಪ್ಪಗಿರೋ ಮೊಸರು, ಹುಳಿ ಮೊಸರು ಯಾವುದಾದ್ರೂ ನಡೀತದೆ ರೀ. 2 ಸ್ಪೂನ್ ಆಗಷ್ಟೇ ಹಾಕೊಂಡಿದ್ದೀನಿ. ಈಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ನಿಮ್ಮ ಕಡೆ ಕಸೂರಿ ಮೆಂತಿ ಇಲ್ಲಾಂದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ರಿ. ಖರೆ ಕಡ್ಡಿ ಹಾಕಬೇಡ್ರಿ, ಸಣ್ಣದಾಗಿ ಸೊಪ್ಪನ್ನೇ ಕಟ್ ಮಾಡಿಬಿಟ್ಟು ಹಾಕ್ರಿ. ನೋಡಿ, ಮೊಸರು, ಸಕ್ಕರೆ, ಉಪ್ಪು ಎಲ್ಲ ನೀಟಾಗಿ ಮಿಕ್ಸ್ ಆಗೈತಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ಚಪಾತಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತಗೋರಿ. ಒಮ್ಮೆಲೆ ನೀರನ್ನು ಹಾಕಬೇಡ್ರಿ, ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಚಪಾತಿಗಿಂತ ಸ್ವಲ್ಪ ಗಟ್ಟಿ ಇರ್ಬೇಕು ನೋಡ್ರಿ. ನೋಡಿ, ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತಗೋತೀನಿ. ನೋಡಿ, ತುಂಬ ಮೆತ್ತ ಕಲ್ಸ್ಕೋಬೇಡ್ರಿ. ಯಾಕೆ ಮೆತ್ತ ಕಲ್ಸ್ಕೋಬಾರ್ದು, ತುಂಬ ಒಮ್ಮೆಲೆ ಜಾಸ್ತಿ ನೀರು ಹಾಕ್ಬೇಕು ಹೇಳಿ ನಾನು ನಿಮಗೆ ಅದನ್ನು ಆಮೇಲೆ ಹೇಳ್ತೀನಿ. ನೋಡಿ, ಈ ರೀತಿ ಗಟ್ಟಿಯಾಗಿಯೇ ಕಲಿಸ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಮುಚ್ಚಿ 5 ನಿಮಿಷ ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ಒಂದು ಟೇಸ್ಟಿಯಾಗಿರುವಂಥ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿ ಮಸಾಲೆಗಳನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ನೋಡಿ, ನಾನಿಲ್ಲಿ 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದುಬಿಟ್ಟು 3 ಮೀಡಿಯಮ್ ಸೈಜದ ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋಬೇಕು ನೋಡಿರಿ. ದಪ್ಪ ಈ ಚಟ್ನಿಗೆ ಈರುಳ್ಳಿ ಎಷ್ಟು ಸಣ್ಣದಿರ್ತದಲ್ಲ ಅಷ್ಟು ಟೇಸ್ಟ್ ಚೆನ್ನಾಗಿರ್ತದೆ. ಇಲ್ಲ ನಿಮ್ಮ ಕಡೆ ಚಾಪರ್ ಇತ್ತಂದ್ರೆ ನೀವು ಚಾಪರ್ನಲ್ಲಿನೂ ಮಾಡಿಬಿಟ್ಟು ತೊಗೋಬೋದು ನೋಡಿರಿ. ನೋಡಿ, ಯಾವುದೇ ರೀತಿ ಗರಂ ಮಸಾಲ ಯಾವುದೇ ಮಸಾಲೆಗಳನ್ನು ಬಳಸ್ತೇನೆ ಒಂದು ಟೇಸ್ಟಿಯಾಗಿರುವಂಥ ಇದ್ರ ಜೊತೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನಾನು. ಇದಕ್ಕೆ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕ್ರಿ, ಜಾಸ್ತಿ ಇದನ್ನೇ ಚೆನ್ನಾಗಿ ಬರ್ತದೆ ಟೇಸ್ಟ್. ಅದಕ್ಕಂತ ಹೇಳಿ ನಾನು 3 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಆ ಉಳಿದಿರುವ ಈರುಳ್ಳಿಯನ್ನು ಏನು ಮಾಡ್ತೀನಿ, ಕಟ್ ಮಾಡಿಬಿಟ್ಟು ತೊಗೋತೀನಿ. ಇಲ್ಲೊಂದು 6 ಮೆಣಸಿನ್ಕಾಯಿಯನ್ನು ತೊಗೊಂಡಿದ್ದೀನಿ. ಖಾರ ನೀವು ನೋಡಿಬಿಟ್ಟು ಹಾಕೋರಿ. ಫ್ರೆಶ್ ಆಗಿರೋ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ. ನೀವು ಖಾರ ಕಡಿಮೆ ತಿಂತಿದ್ರಿ ಅಥವಾ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಇದ್ರೆ ನೀವು ಒಂದು 3 ಮೆಣಸಿನ್ಕಾಯನ್ನೇ ಹಾಕಿರಿ. ಆ ಮೆಣಸಿನ್ಕಾಯಿಯನ್ನು ಏನು ಮಾಡಿರಿ, ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೋರಿ. ತುಂಬ ಸಿಂಪಲ್ ಅದ್ರಿ, ಅದರ ಟೇಸ್ಟ್ ಅಂತೂ ಅದ್ಭುತ. ಈಗ ಇದು ರೆಡಿ ಆಗಿದ್ರಿ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ನಾನು ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ. ಮಿಕ್ಸಿ ಜಾರಿಗೆ ನಾನಿಲ್ಲಿ 1 ಬಟ್ಲಾಗಷ್ಟೇ ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ಫೈನಾಗಿ ಪೌಡ್ರ್ ಮಾಡ್ಕೊತೀನಿ ನೋಡಿರಿ. ನೋಡಿ, ಫೈನ್ ಪೌಡ್ರ್ ಆಗಿ ರೆಡಿ ಆಗಿದ್ರಿ. ಈಗ ಇದನ್ನ ಏನು ಮಾಡ್ತಾ ಇದ್ದೀನಿ, ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಇದನ್ನೇನು ಚಾಣಿಸ್ಬೇಕತ್ತೇನಿಲ್ಲ, ಹಾಗೇನೆ ಹಾಕೋರಿ. ಆದಷ್ಟು ಎಷ್ಟು ಫೈನ್ ಆಗ್ತದಲ್ಲ ಅಷ್ಟು ಫೈನ್ ಪೌಡ್ರನ್ನು ಮಾಡ್ಕೊರಿ. ಈಗ ಇದಕ್ಕೆ ಏನು ಮಾಡ್ತೀನಿ, ನಾನು ನೀರನ್ನು ಹಾಕೋತೀನಿ ರೀ. ನೀರನ್ನು ಹಾಕ್ಕೊಂಡು ನಿಮಗೆ ನೋಡಿರಿ, ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಆ ರೀತಿ ಇದನ್ನು ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಬೇಕ್ರಿ. ಯಾವುದೇ ರೀತಿ ಗಂಟಿರ್ಲಾರ್ದಂಗೆ ನೀಟಾಗಿ ಮಿಕ್ಸ್. ನಿಮಗೆ ಒಮ್ಮೆಲೆ ಗೊತ್ತಾಗಲ್ಲ ಅಂದ್ರೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊರಿ. ನೋಡಿ, ತುಂಬ ತೆಳುವೂ ಬೇಡ, ತುಂಬ ಗಟ್ಟಿನೂ ಬೇಡ, ಈ ರೀತಿ ಇರ್ಬೇಕು ನೋಡಿರಿ. ನೋಡಿ, ಯಾವುದೇ ರೀತಿಯೂ ಗಂಟಿಲ್ಲ. ಈಗ ಇದನ್ನು ರೆಡಿ ಆಗಿದ್ರಿ. ಈಗ ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಒಗ್ಗರಣೆನ ಹಾಕ್ತೀನಿ ರೀ. ಒಗ್ಗರಣೆಗೆ ನಾನು ಆಲ್ರೆಡಿ ಕಡಾಯಿಯನ್ನು ಕಾಯ್ಲಿಕ್ಕೆ ಇಟ್ಟಿದ್ದೆ. 2 ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಅರ್ಧ ಟೀ ಸ್ಪೂನ್ ಆಗಷ್ಟೇ ಸಾಸಿವೆ, ಅರ್ಧ ಟೀ ಸ್ಪೂನ್ ಆಗಷ್ಟೇ ಜೀರಿಗೆ. ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಸ್ವಲ್ಪ ಇಂಗನ್ನು ಹಾಕಿದ್ದೀನಿ. ಆ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಕರಿಬೇವು ಸೊಪ್ಪು ಫ್ರೈ ಆದಮೇಲೆ ಈರುಳ್ಳಿ ಮತ್ತು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೋಬೇಕು ನೋಡಿರಿ. ಈರುಳ್ಳಿ ಸಾಫ್ಟ್ ಆಗಬೇಕ್ರಿ, ಹಸಿ ವಾಸನೆ ಕಲರ್ ಏನು ಚೇಂಜ್ ಆಗೋದು ಬೇಡ, ಈರುಳ್ಳಿ ಸಾಫ್ಟ್ ಆದ್ರೆ ಸಾಕ್ರಿ. ಈಗ ನೋಡಿ, ಈರುಳ್ಳಿ ಬೇಗನೆ ಸಾಫ್ಟ್ ಆಗ್ತಾವಂತ ಹೇಳಿ ಈಗ ಇದರಲ್ಲಿ ಇನ್ನೊಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಅರಿಶಿನ ಹಾಕೊಂಡಿದ್ದೀನಿ. ನೋಡಿ, ಎಣ್ಣೆಯಲ್ಲಿ ಅರಿಶಿನ ಹಾಕೋದ್ರಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ. ಯಾವುದೇ ರೀತಿ ಮಸಾಲೆಗಳನ್ನು ಬಳಸ್ತೇನೆ ಮಾಡ್ತಾಯಿದ್ದೀನಿ. ಗರಂ ಮಸಾಲ, ರೆಡ್ ಚಿಲ್ಲಿ ಪೌಡರ್ ಅದು ಯಾವುದೂ ಬೇಡ. ಈಗ ಉಪ್ಪನ್ನ ಹಾಕೊಂಡ್ರಿ. ಉಪ್ಪು ಹಾಕೋದ್ರಿಂದ ಏನಾಗ್ಬಿಡ್ತದೆ, ಬೇಗನೆ ಈರುಳ್ಳಿ ಸಾಫ್ಟ್ ಆಗಿಬಿಡ್ತದೆ ರೀ. ಇದಕ್ಕೆ ನೋಡಿರಿ, ಈ ಚಟ್ನಿ ಹುಳಿ ಆಮೇಲೆ ಸ್ವೀಟ್ ಇರ್ತದೆ. ಅದಕ್ಕೆ 2 ಸ್ಪೂನ್ ಆಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಸಕ್ಕರೆ ಹಾಕಿಬಿಟ್ಟು ಹೈ ಫ್ಲೇಮ್ದಲ್ಲಿಟ್ಟನೆ ಈರುಳ್ಳಿ ಫುಲ್ ಸಾಫ್ಟ್ ಆಗೋವರೆಗೂ ಬೇಯಿಸ್ಬಿಟ್ಟು ತೊಗೊಂಡಿನಿ ನೋಡಿರಿ. ಈಗ ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಬೇಯಿಸಿದ್ದೀನಿ. ಈಗ ನೋಡಿ, ನಾನು ಏನು ಮಾಡ್ತಿದ್ದೀನಿ, ಗ್ಯಾಸನ್ನು ಆಫ್ ಮಾಡ್ತೀನಿ. ಇದು ಏನಾಗಬೇಕು ರೀ, ಒಗ್ಗರಣೆ ಕಂಪ್ಲೀಟಾಗಿ ಆರ್ಬೇಕು ನೋಡಿರಿ. ಆರಿದ್ಮೇಲೆ ಯೂಸ್ ಮಾಡ್ತೀನಿ. ಈ ಒಗ್ಗರಣೆ ಆರಿದ್ರಿ. ಇದಕ್ಕೆ 1 ಮೀಡಿಯಮ್ ಸೈಜ್ ನಿಂಬೆ ರಸವನ್ನು ಹಾಕಬೇಕು ನೋಡಿರಿ. ಈ ಹುಳಿಗೆ ನೀವು ನಿಂಬೆ ರಸನೇ ಹಾಕಬೇಕು. ಹುಣಸೆ ಹಣ್ಣು ಅಥವಾ ಟೊಮೆಟೊ ಯಾವುದನ್ನು ಹಾಕ್ಬಾರ್ದ್ರಿ. ನಿಂಬೆ ರಸ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. 1 ನಿಂಬೆ ರಸನ ಪೂರ್ತಿಯಾಗಿ ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದೊಂದು ಕ್ಲಿಪ್ ಮಿಸ್ ಆಗಿದೆ. ಮಿಕ್ಸ್ ಮಾಡಿದ್ಮೇಲೆ ಈ ಪುಟಾಣಿ ಪೌಡ್ರಲ್ಲಿ ನೀರನ್ನು ಏನು ಕಲಿಸಿಟ್ಟು ಇದನ್ನೆಲ್ಲನೂ ಗ್ಯಾಸನ್ನು ಆಫ್ ಮಾಡಿಬಿಟ್ಟೇ ಮಾಡ್ಬೇಕು ರೀ. ಇದನ್ನು ಯಾವುದೇ ಒಗ್ಗರಣೆ ಆದಮೇಲೆ ಏನು ಗ್ಯಾಸನ್ನು ಆಫ್ ಮಾಡ್ತೀವೋ ಉಳಿದಿದ್ದನ್ನೆಲ್ಲ
ಉಳಿದಿದ್ದೆಲ್ಲ ಒಗ್ಗರಣೆ ಆದಮೇಲೆ ಏನು ಗ್ಯಾಸನ್ನು ಆಫ್ ಮಾಡ್ತೀನೋ ಆಮೇಲೆ ಉಳಿದಿದ್ದೆಲ್ಲ ಗ್ಯಾಸ್ ಆಫ್ ಮಾಡಿನೇ ಇದನ್ನು ನಿಂಬೆ ರಸ ಮತ್ತು ಆ ಪುಟಾಣಿ ನೀರಲ್ಲಿ ಏನು ಮಿಕ್ಸ್ ಮಾಡ್ಕೊಂಡು ಅದನ್ನು ನೋಡಿ. ಚಟ್ನಿ ತುಂಬ ತೆಳುವೂ ಇಲ್ಲ, ತುಂಬ ಗಟ್ಟಿನೂ ಇಲ್ಲ, ಹುಳಿ ಸ್ವೀಟಾಗಿ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ರೀ. ಮತ್ತು ಇದರಲ್ಲಿ ಈರುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು. ಈಗ ಇದು ಚಟ್ನಿ ರೆಡಿ ಆಗಿದೆ ರೀ. ಇದನ್ನು ಸೈಡ್ಗೆ ಇಡ್ತೀನಿ. ಈಗ ಒಂದು 5 ನಿಮಿಷ ಆಗಿದೆ ರೀ. ಅದಕ್ಕೆ ಏನಾಗಿರ್ತದೆ, ಅದು ಹಿಟ್ಟು ನೆಂದಿರ್ತದೆ ನೋಡಿ. ಫಸ್ಟೇ ತುಂಬ ಮೆತ್ತ ಕಲಿಸ್ಕೊಬಿಡ್ರಿ, ಗಟ್ಟಿಯಾಗಿನೇ ಕಲಿಸ್ಕೊರಿ. ನೆಲದ ಮೇಲೂ ಸ್ವಲ್ಪ ಸಾಫ್ಟ್ ಆಗ್ತದೆ. ಈಗ ನೋಡಿ ದೊಡ್ಡ ಸೈಜದ್ದು ನಾನು 3 ಹುಳ್ಳಿಗಳನ್ನ ಮಾಡ್ಕೊತೀನಿ. ಇಲ್ಲ ನಮಗೆ ದೊಡ್ಡ ಲಟ್ಸಕ್ಕೆ ಬರಲ್ಲ, ಸಣ್ಣನೇ ಲಟ್ಸಕ್ಕೆ ಬರ್ತದೆ ಅನ್ನೋರು ನೀವು ಚಿಕ್ಕ ಹುಳ್ಳಿಗಳನ್ನ ಮಾಡ್ಕೊರಿ. ಒಬ್ಬೊಬ್ರಿಗೆ ದೊಡ್ಡ ಲಟ್ಸಕ್ಕೆ ಬರಲ್ಲ, ನಿಮಗೆ ಯಾವ ರೀತಿ ಈಸಿ ಆಗ್ತಿಲ್ಲ ನೀವು ಆ ರೀತಿ ಹುಳ್ಳಿಗಳನ್ನ ಮಾಡ್ಕೊರಿ. ನಾನು ದೊಡ್ಡನೇ 3 ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ. 2 ರೀತಿ ನಿಮಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ. ನಿಮಗೆ ಯಾವ ರೀತಿ ಇಷ್ಟನ ನೀವೇನು ಮಾಡ್ಬೋದು ಆ ರೀತಿ ಏನು ಮಾಡ್ಕೋಬೋದು ನೋಡಿರಿ. 3 ಮಾಡ್ಕೊಂಡಿದ್ದೀನಿ ನೋಡಿ. ನಾನು ದೊಡ್ಡ ಮಾಡೋಕ್ಕಿದ್ದೀನಿ ಅಂತ ಹೇಳಿ ಜಾಸ್ತಿ ಹುಳ್ಳಿಯನ್ನು ತೊಗೊಂಡಿದ್ದೀನಿ. ಈಗ ಚಪಾತಿ ಮಾಡೋ ತಗಡನ್ನೇ ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನೀವು ಹಿಟ್ಟು ಹಚ್ಚಿನೂ ಲಟ್ಟಿಸ್ಕೋಬೋದು. ಆದರೆ ಏನಾಗ್ತದೆ, ಹಿಟ್ಟು ಹೊಗೆ ಆಡ್ತದೆ ರೀ. ಅದಕ್ಕೇ ನಾನು ಎಣ್ಣೆ ಹಚ್ಚಿ ಲಟ್ಟಿಸ್ಬಿಟ್ಟು ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೊಂಡು ನೋಡಿ. ನಾನು ಇವತ್ತು ಗೋಧಿ ಹಿಟ್ಟಿನಿಂದ ಕಸೂರಿ ಮೆಂತ್ಯವನ್ನು ಹಾಕಿ ಪೂರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು ಪೂರಿಯನ್ನು ದಪ್ಪಲ್ಲ ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಆಲ್ರೆಡಿ ಎಣ್ಣೆನೂ ಕೈಲೇ ಕೆಟ್ಟಿದೆ, ಎಣ್ಣೆನೂ ಚೆನ್ನಾಗಿ ಕಾಯ್ತದೆ. ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟನೆ, ಎಣ್ಣೆ ಕಡಕ್ಕಾಯಿ ಕಾಯಬೇಕು ಮತ್ತು ಗ್ಯಾಸನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಕರೀರಿ. ಅವಾಗ ಏನಾಗ್ತದೆ, ಪೂರಿ ಎಣ್ಣೆ ಹಿಡಿದಿಲ್ಲ. ಆಮೇಲೆ ನಾನು ಫಸ್ಟನೇ ಹಿಟ್ಟನ್ನು ಮೆತ್ತ ಕಲಿಸ್ಕೊಬೇಡಂತ ಹೇಳಿದ್ದೆ. ನೀವು ಹಿಟ್ಟನ್ನು ಮೆತ್ತ ಕಲಿಸ್ಕೊಂಡ್ರಂದ್ರೆ ಗೋಧಿ ಹಿಟ್ಟು ಇರೋದ್ರಿಂದ ಎಣ್ಣೆ ಹಿಡಿತದೆ. ನೀವು ಗಟ್ಟಿಯಾಗಿ ಕಲಿಸ್ಬಿಟ್ಟು ತೊಗೊಂಡ್ರೆ ಒಂಚೂರು ಎಣ್ಣೆ ಹಿಡಿಯಲ್ರಿ. ಮತ್ತು ಹೈ ಫ್ಲೇಮ್ದಲ್ಲಿಟ್ಟನೆ ಕರೀರಿ. ಮೀಡಿಯಮ್ ಅಥವಾ ಲೋ ಫ್ಲೇಮ್ದಲ್ಲಿಟ್ಟು ಪೂರಿಯನ್ನು ಕರಿಬೇಡ್ರಿ. ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ನೀವು ಪ್ಲೇನ್ ಆಗಿನೂ ಕರೆದ್ಬಿಟ್ಟು ತೊಗೋಬೋದು. ಇನ್ನೊಂದು ರೀತಿಯೂ ನಾನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀನಿ, ಅದನ್ನು ಟೇಸ್ಟೂ ಚೆನ್ನಾಗಿರ್ತದೆ ನೋಡಿ. ಇನ್ನೊಂದು ಹುಳ್ಳಿಗಳನ್ನ ತೊಗೊಂಡಿದ್ದೀನಿ. ಈ ರೀತಿ ಒಂದ್ಸಲ ಆದರೂ ನೀವು ಕಸೂರಿ ಮೆಂತಿಯನ್ನು ಹಾಕಿಬಿಟ್ಟು ಪುರಿಯನ್ನು ಮಾಡ್ಕೋರಿ. ನೀವು ಎವ್ರಿ ಟೈಮ್ ಮಾಡೋ ಪುರಿಯನ್ನೇ ಮರೆತು ಬಿಡ್ತೀರಿ, ಅಷ್ಟು ಟೇಸ್ಟಿಯಾಗಿರ್ತದೆ. ಈ ಚಟ್ನಿ ಅಂತೂ ಬೆಸ್ಟ್ ಕಾಂಬಿನೇಷನ್ ನೋಡಿ. ಈ ರೀತಿ ತೆಳುವಾಗಿಯೇ ಇನ್ನೊಂದನ್ನು ಲಟ್ಟಿಸ್ಬಿಟ್ಟು ತೊಗೊಂಡಿನಿ. ಇಲ್ಲ ಇನ್ನೂ ಟೇಸ್ಟ್ ಜಾಸ್ತಿ ಬರಬೇಕಂದ್ರೆ ನಾನು ಇಲ್ಲೊಂದು ಸ್ವಲ್ಪ ಕಪ್ ಎಳ್ಳನ್ನು ಹಾಕಿಬಿಟ್ಟು ನೋಡಿ ಲಟ್ಟಿಸಿ ಆಮೇಲೆ ಇನ್ನೊಂದು ಸ್ವಲ್ಪ ಈ ರೀತಿ ಲಟ್ಟಿಸ್ಬಿಟ್ಟು ತೊಗೊಳ್ತೇನೆ. ಈ ಎಳ್ಳದಿಂದನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಈಗ ಇದನ್ನು ಏನು ಮಾಡ್ತೀನಿ, ಹೈ ಫ್ಲೇಮ್ದಲ್ಲಿಟ್ಟನೆ ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ. ಇಲ್ಲ ನಮಗೆ ಎಳ್ಳು ಬೇಡ, ಪ್ಲೇನ್ ಹಾಗೇ ನಾವು ಲಟ್ಟಿಸಿ ಕರೆದ್ಬಿಟ್ಟು ತೊಗೋತೀವಿ ಅಂದ್ರೆ ನೀವು ಆ ರೀತಿಯೂ ಮಾಡ್ಕೋಬೋದು. ನಿಮಗೆ ಯಾವ್ದು ಇಷ್ಟ ಅಲ್ಲ ನೀವು ಅದನ್ನು ಮಾಡ್ಕೊರಿ ನೋಡಿ. ತುಂಬಾ ಟೇಸ್ಟಿಯಾಗಿರುವಂಥ ನೋಡಿ. ಹೊರಗಡೆ ಅಥವಾ ಒಂದೊಂದು ಸಲ ಏನು ಮಾಡಿರ್ತೀವಿ, ಮೈದಾ ಹಾಕ್ಕೊಂಡಿರ್ತೀವಿ. ಮೈದಾ ಅಂತೂ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈ ರೀತಿ ಗೋಧಿ ಹಿಟ್ಟು, ರವೆ, ಕಸೂರಿ ಮೆಂತ್ಯನ ಹಾಕಿಬಿಟ್ಟು ಪುರಿಯನ್ನು ಮಾಡ್ಕೊರಿ ನೋಡಿ. ಮತ್ತು ಹೈ ಫ್ಲೇಮ್ದಲ್ಲಿಟ್ಟು ಕರಿಯೋದ್ರಿಂದ ಒಂಚೂರು ಎಣ್ಣೆ ಹಿಡಿಯಲ್ಲ. ಮತ್ತು ಹಿಟ್ಟನ್ನು ಮೆತ್ತ ಕಲಿಸ್ಬಾರ್ದು, ಗಟ್ಟಿಯಾಗಿಯೇ ಕಲಿಸ್ಬೇಕು. ಹಿಟ್ಟು ಮೆತ್ತಗಿತ್ತಂದ್ರೂ ಎಣ್ಣೆ ಹಿಡಿತಾವೆ. ಈ ರೀತಿಯೂ ಮಾಡ್ಕೊಂಡಿದ್ದೀನಿ. ಇನ್ನೂ 2 ಪ್ಲೇನ್ ಆಗಿನೂ ಮಾಡ್ಕೊಂಡಿದ್ದೀನಿ ನೋಡಿರಿ. ಇದು ಒಂದನ್ನಷ್ಟೇ ಎಳ್ಳು ಹಚ್ಚಿ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ, 2 ಪ್ಲೇನು. ಇದ್ರ ಜೊತೆ ಚಟ್ನಿಯನ್ನು ಮಾಡ್ಕೊಂಡಿದ್ದೀವಲ್ಲ, ಆ ಚಟ್ನಿಯನ್ನು ಏನು ಮಾಡ್ತೀನಿ ರೀ, ಬಟ್ಲಲ್ಲಿ ಹಾಕೋತೀನಿ ನೋಡಿರಿ. ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಆ ಕಸೂರಿ ಮೆಂತಿ ಫ್ಲೇವರ್ ಈ ಪುರಿಯಲ್ಲಿ ತುಂಬಾ. ಈ ಪುರಿ ಏನು ಚಟ್ನಿ ಬೇಡ, ಸಾಂಬಾರು ಬೇಡ, ಹಾಗೇ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರ್ತಾವೆ ನೋಡಿರಿ. ಈಗ ಚಟ್ನಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಚಟ್ನಿ ಅಂತಲ್ಲ, ನಿಮಗೆ ಯಾವ ರೀತಿ ಚಟ್ನಿ ಅಥವಾ ಕಾಯಿ ಚಟ್ನಿನೋ, ಕುರ್ಮಾನೋ, ಆಲೂಗಡ್ಡೆ ಪಲ್ಯನೋ ಅದನ್ನು ಮಾಡ್ಕೋಬೋದು. ಆದರೆ ಈ ರೀತಿ ಈ ಪುಟಾಣಿ ಹಿಟ್ಟಿನ ಚಟ್ನಿಯನ್ನು ಮಾಡ್ಕೊಂಡು ನೋಡಿರಿ. ಇದ್ರ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನ್ ರೀ. ಕಟ್ ಮಾಡಿಬಿಟ್ಟು ತೋರಿಸಿದ್ದೀನಿ, ಎಷ್ಟು ಚೆನ್ನಾಗಿ ಬಂದ ನೋಡಿರಿ. ಮತ್ತು ಎಷ್ಟು ತೆಳುವಾಗಿಯೇ ಲಟ್ಟಿಸ್ಬಿಟ್ಟು ತೊಗೊಂಡಿದ್ದೀನಿ. ಬಿಸಿ ಟೇಸ್ಟಿಯಾಗಿರುವಂಥ ಪೂರಿ ಮತ್ತು ಇದು ಪುಟಾಣಿ ಹಿಟ್ಟಿನ ಚಟ್ನಿ ರೆಡಿ ಆಗ್ಯದ ನೋಡಿರಿ. ದಿನಾಲು ಇಡ್ಲಿ, ದೋಸೆ, ಉಪ್ಪಿಟ್ಟು, ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು. ನಾಳೆ ಮತ್ತೆ ನಿಮ್ಮ ಜೊತೆ ಹೊಸ ರೆಸಿಪಿ ಜೊತೆ ಸಿಗೋಣ.